ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ನೋಡ್ಬೋದು ಇವತ್ತಿನ ತರಗತಿಯಲ್ಲಿ ನಾನು ಏನು ಮಾಡ್ತೇನಪ್ಪ ಅಂದ್ರೆ ಸಾಮಾನ್ಯ ಅಧ್ಯಯನ ಬಗ್ಗೆ ಹೇಳ್ತೀನಿ. ನೋಡ್ರಿ, ಸಾಮಾನ್ಯ ಅಂದದನ್ನ ಜನರಲ್ ಆಗಿರ್ತಕ್ಕಂಥ ಸ್ಟಡಿ ಅಂತ ಹೇಳ್ಬೋದು. ಇವು ಯಾವ ಎಕ್ಸಾಮಿಗೆ ಬಂದರೆ ಪ್ರಮುಖವಾಗಿ ಸ್ಕೂಲ್ ಟೀಚರ್ ಆಗಿರ್ತಕ್ಕಂಥ ಎಲ್ಲ ಎಕ್ಸಾಮಿಗೆ ಅಂದರೆ PSTR, HSTR ಆಗಿರ್ಬೋದು, GPSTR ಆಗಿರ್ಬೋದು, ಮತ್ತು PC PS ಆಗಿರ್ಬೋದು, ಮತ್ತು KE ಡಿಪಾರ್ಟ್ಮೆಂಟಲ್ಲಿ ಕರಿತಕ್ಕಂಥ FD ST ಆಗಿರ್ಬೋದು, ಮತ್ತು KPSC ಎಕ್ಸಾಮ್ ಕರಿತಿರ್ತಕ್ಕಂತಹ ಗ್ರೂಪ್ C ಎಕ್ಸಾಮ್ ಆಗಿರ್ಬೋದು, ಎಲ್ಲ ರೀತಿಯಾಗಿರ್ತಕ್ಕಂತಹ ಪರೀಕ್ಷೆಗಳಲ್ಲೂ ಸಾಮಾನ್ಯವಾಗಿರ್ತಕ್ಕಂಥ ವಿಷಯ ಅಂದರೆ ಜನರಲ್ ಸ್ಟಡಿ ಅಂತ ಹೇಳ್ಬೋದು ನಾವು. ಹಾಗಾಗಿ ಈ ಜನರಲ್ ಸ್ಟಡಿ ಪ್ರಮುಖವಾಗಿ ಇರ್ತಕ್ಕಂತಹ ಪ್ರಶ್ನೆಗಳನ್ನು ನಾವು ನೋಡೋಣ. ಇಲ್ಲಿ ನೋಡೋಣ ಫಸ್ಟ್ ಏನಪ್ಪ ಅಂದರೆ ಇವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಇಲ್ಲದ್ದು ಯಾವುದು ಅನ್ನೋದು ಇಲ್ಲಿ ಒಂದು ಕ್ವಶನ್ ಕೊಟ್ಟಿದೆ. ಪ್ರಶ್ನೆದು ಅಂದರೆ 2290ನೇ ಪ್ರಶ್ನೆ. ಇಲ್ಲಿ ಮಾಲಾವಿ ಸರೋವರ, ಮೊಜಾಂಬಿಕಾ ಮತ್ತು ತಾಂಜಾನಿಯಾ, ವಿಕ್ಟೋರಿಯಾ ಸರೋವರ ಉಗಂಡ ಮತ್ತು ಕೆನ್ಯಾ ಮತ್ತು ತಾಂಜಾನಿಯಾ ಅಂತ ಇದೆ. ಇಲ್ಲಿ ಬೈಕಲ್ ಸರೋವರ ಥೈಲ್ಯಾಂಡ್ ಅಂತಿದೆ, ಚಿಲ್ಕ್ ಸರೋವರ ಪಾಕಿಸ್ತಾನ ಅಂತ ಇದೆ. ಇಲ್ಲಿ ನೋಡ್ಬೋದು ಮಾಲಾವಿ ಸರೋವರ ಮೊಜಾಂಬಿಕಾ ಮತ್ತು ತಾಂಜಾನಿಯಾದಲ್ಲಿ ಇರ್ತಕ್ಕಂಥ ಸರೋವರ ಅಂತ ಹೇಳ್ಬೋದು ನಾವು. ಇದು ಕರೆಕ್ಟ್ ಆಗಿದೆ. ವಿಕ್ಟೋರಿಯಾ ಸರೋವರ ಉಗಂಡ, ಕೆನ್ಯಾ, ತಾಂಜಾನಿಯಾದಲ್ಲಿ ಬರ್ತಕ್ಕಂಥದ್ದು. ಆದರೆ ಬೈಕಲ್ ಸರೋವರ ಥೈಲ್ಯಾಂಡು ಮತ್ತು ಚಿಲ್ಕ್ ಸರೋವರ ಪಾಕಿಸ್ತಾನ ಇವು 3-4 ಆಗಿರಲ್ಲ. ಹಾಗಾಗಿ ಇಲ್ಲಿಗೆ ಆಪ್ಷನ್ ಸಿ ಆಗ್ಬೇಕು. ಹಾಗಾಗಿ ಹೊಂದಾಣಿಕೆ ಇಲ್ಲದಂಥ ಪ್ರಶ್ನೆ ಕೇಳಿದ್ದೇನೆ. ಇಲ್ಲಿ ಸರಿಯಾಗಿ ಉತ್ತರ ಆಗಿರ್ತಕ್ಕಂಥದ್ದು ಆಪ್ಷನ್ ಸಿ ಅಂತ ಹೇಳ್ಬೋದು ನಾವು. ನೋಡೋದೆ ಮತ್ತೆ ಎರಡನೇ ಕ್ವಶನ್ ನೋಡೋಣ. ನಾವು ಇಲ್ಲಿ ನಕ್ಸಲರು ಮತ್ತು ಅಂದರೆ ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ. ಒಂದೇದು ಏನೈತೆ ಅಂದ್ರೆ ನಕ್ಸಲರು ಮತ್ತು ಉಗ್ರರು ನೆಲದಡಿ ಬಾಂಬ್ ಏನಪ್ಪ ಒದಗಿಡುವಂತೆ ಸಮುದ್ರ ತಳದಲ್ಲೂ ಶತ್ರು ದೇಶಗಳ ಹಡಗು ಮತ್ತು ಜಲಾಂತರಗಳ ನಾಶಕ್ಕೆ ಏನಪ್ಪ ಅಂದರೆ ನೇವಲ್ ಮೇನ್ಸ್ ಏನಪ್ಪದ ಬಳಸಲಾಗುತ್ತದೆ. ಒಂದನೇದು ಎಂಬ ಹೇಳಿಕೆ. ಮತ್ತು ನೇವಲ್ ಮತ್ತು ಮೇನ್ಸ್ಗಳು ನೀರಾಳದಲ್ಲಿ ಸ್ಫೋಟಗೊಳ್ಳುವ ಒಂದು ಬಗೆಯ ತೇಲುವ ಸ್ಫೋಟಕವಾಗಿದ್ದು ಹಡಗುಗಳು ಚಲಿಸುವ ವೇಳೆ ಉಂಟಾಗುವ ಕಾಂತೀಯ ಕ್ಷೇತ್ರ ಬದಲಾವಣೆ, ಪ್ರೊಪೆಲ್ಲರ್ ಶಬ್ದ ಹಾಗೂ ನೀರಿನ ಒತ್ತಡದಲ್ಲಿನ ಬದಲಾವಣೆ ಪತ್ತೆ ಹಚ್ಚಿ ತನ್ನನ್ನು ತಾನು ಸ್ಫೋಟಗೊಳ್ಳುವಂತೆ ವಿನ್ಯಾಸಗೊಳಿಸಲಾಗುತ್ತದೆ. ಆಗ ಮತ್ತು ಮೂರನೇ ಹೇಳಿಕೆ ನೋಡೋಣ. ಪ್ರಸ್ತುತ ಇರಾನ್ ದೇಶ ಬಳಿ 6,000ಕ್ಕೂ ಹೆಚ್ಚು ನೆವಲ್ ಮೀನ್ಸ್ ಆಗಿರ್ತಕ್ಕಂಥ ಗಳಿವೆ ಅನ್ನೋದು ಇಲ್ಲಿ 3 ಹೇಳಿಕೆಗಳು ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ಉತ್ತರಗಳ ಸಂಕೇತಗಳು ನೋಡುವುದಾದರೆ ಹೇಳಿಕೆ 1, 2 ಅಂತ ಕೊಟ್ಟಿದ್ದಾರೆ. ಹೇಳಿಕೆ 1, 3 ಮಾತ್ರ ಸರಿ. ಹೇಳಿಕೆ 2, 3 ಮಾತ್ರ ಸರಿಯಾಗಿದೆ. ಹೇಳಿಕೆ ಡಿ 1, 2, 3 3 ಸರಿಯಾಗಿವೆ ಅನ್ನೋದು ಇಲ್ಲಿ ಆಗಿರ್ತಕ್ಕಂಥ ಆಪ್ಷನ್ಗಳು ಕೊಟ್ಟಿದ್ದಾರೆ. ಹಾಗಾಗಿ ನಾವು ನೋಡ್ಬೋದು ಇಲ್ಲಿ 1, 2, 3 ಇಲ್ಲಿ 3 ಹೇಳಿಕೆಗಳು ಸರಿಯಾಗಿವೆ. ಹಾಗಾಗಿ ಇಲ್ಲಿ ಆಪ್ಷನ್ ಡಿ ಆಗಬೇಕಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಡಿ. ಮತ್ತು ಇಲ್ಲಿ ಮೂರನೇ ಪ್ರಶ್ನೆ ನೋಡೋದಾದರೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಇಲ್ಲಿ ಹೇಳಿಕೆಗಳ ರೂಪದಲ್ಲಿ ಆಗಿರ್ತಕ್ಕಂಥ ಕ್ವಶನ್ ಕೊಡ್ತಾರೆ ಎಕ್ಸಾಮ್ನಲ್ಲಿ. ಒಂದನೇದು ಅಮೇರಿಕಾ ಫಸ್ಟ್ ರಿಫೈನಿಂಗ್ ಕಂಪ್ನಿಯು ಟೆಕ್ಸಸ್ ರಾಜ್ಯದ ಬ್ರೌನ್ವಿಲೆ ಬಂದರಿನ ಬಳಿ ಹೊಸ ತೈಲ ಸಂರಕ್ಷಣಾ ಘಟಕ ನಿರ್ಮಿಸಿದ್ದು. ಈ ಯೋಜನೆಯಲ್ಲಿ ಭಾರತದ ರಿಲಯನ್ಸ್ ಇಂಡಸ್ಟ್ರಿ 27.50 ಲಕ್ಷ ಕೋಟಿ ರೂಪಾಯಿಗಳನ್ನು ಹೂಡಿಕೆ ಮಾಡುತ್ತಿದೆ. ಎರಡನೇದು 5 ದಶಕಗಳ ನಂತರ ಅಮೆರಿಕದಲ್ಲಿ ಹೊಸ ತೈಲ ಸಂರಕ್ಷಣಾ ಘಟಕವು ಬೌನ್ಸ್ವಿಲೆ ಬಂದರಿನ ತಲೆ ಎತ್ತಲಿದೆ. ಮೂರನೇದು ಭಾರತದ ರಿಲಯನ್ಸ್ ಇಂಡಸ್ಟ್ರಿ ಬಳಿ ವೆನಿಜುವೆಲಾದಲ್ಲಿ ದೊರೆಯುವಂತಹ ಘನ ಕಚ್ಚಾ ಪೆಟ್ರೋಲಿಯಂ ತೈಲವನ್ನು ಸಂರಕ್ಷಿಸುವ ಟೆಕ್ನಾಲಜಿ ಮತ್ತು ಮಾನವ ಸಂಪನ್ಮೂಲವಿದೆ. ಇಲ್ಲಿ ಉತ್ತರಗಳು ಯಾವ್ಯಾವ ಹೇಳಿಕೆ ಸರಿಯಾಗಿವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನಾವು ನೋಡ್ಬೋದು ಹೇಳಿಕೆ 1 ಮತ್ತು 3 ಮಾತ್ರ ಸರಿಯಾಗಿದೆ. ಹೇಳಿಕೆ 2 ಮತ್ತು 3 ಮಾತ್ರ ಸರಿಯಾಗಿದೆ. ಹೇಳಿಕೆ ಸಿ ಹೇಳಿಕೆ 1 ಮತ್ತು 2 ಮಾತ್ರ ಸರಿಯಾಗಿದೆ. ಇಲ್ಲಿ ಡಿ ಹೇಳಿಕೆ 1, 2, 3 ಕೂಡ ಸರಿಯಾಗಿವೆ. ಇಲ್ಲಿ ನೋಡ್ಬೋದು ನಾವು ಇವು 3 ಆಗಿರ್ತಕ್ಕಂಥ ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಇಲ್ಲಿ ಆಪ್ಷನ್ ನಾವು ಡಿ ಆಗಬೇಕಾಗತ್ತೆ. ಮತ್ತೆ ಮೂರನೇ ಪ್ರಶ್ನೆ ನೋಡೋದಾದ್ರೆ ನಾವು ಜಗತ್ತಿನ ಇಲ್ಲಿ ಕೂಡ ಹೇಳಿಕೆ ರೂಪದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇದು ಜನರಲ್ ಸ್ಟಡಿ. ನಾವೇನಪ್ಪ ಅಂದ್ರೆ ಸಮಗ್ರವಾಗಿ ಕರೆಂಟ್ ಅಫೇರ್ಸ್ ನೀಟಾಗಿ ಓದಿ ಅಂದರೆ ಇವೆಲ್ಲ ಅರ್ಥ ಅಂತ ನಾವು ಹೇಳ್ಬೋದು. ಮತ್ತು ಜಗತ್ತಿನ ಅತಿ ದೊಡ್ಡ ಸ್ವಯಂ ಸೇವಾ ಸಂಘಟನೆ RSSಗೆ ಶತಮಾನೋತ್ಸವ ಸಂಭ್ರಮ 1925ರ ವಿಜಯ ದಶಮಿಯಂದು ಏನಾಗ್ತಪ್ಪ ಅಂದ್ರೆ ನಾಗ್ಪುರದಲ್ಲಿ ಸ್ಥಾಪನೆಯಾದ ಈ ಸಂಘಟನೆ ದೇಶದ ಎಲ್ಲ ಭಾಗಗಳಲ್ಲಿ ತನ್ನ ಶಾಖೆಯನ್ನು ಹೊಂದಿದೆ. ಇದು ಯಾವುದೇ ಆಗಿರ್ತಕ್ಕಂಥ ಕಾನೂನಡಿ ನೋಂದಣಿಯಾಗದ ಸಂಘಟನೆಯಾಗಿದೆ. ಮತ್ತು RSS ಅನ್ನು ಡಾಕ್ಟರ್ ಕೇಶವ ಬಲಿರಾಮ್ ಹೆಗ್ಡೆ ಅವರು ಸ್ಥಾಪಿಸಿದರು. ಅವರೇ ಅದರ ಮೊದಲ ಮತ್ತು ಏನಪ್ಪ ಅಂದ್ರೆ ಸರ ಸಂಘಟಕ ಚಾಲಕರಾಗಿದ್ದು
ಅವರ ಜೊತೆಗಾರ ಯಾದವ್ ರಾವ್ ಜೋಶಿ ಕರ್ನಾಟಕಕ್ಕೆ ಬಂದರು, ಶಾಖೆಗಳನ್ನು ಆರಂಭಿಸಿದರು. ಪ್ರಸ್ತುತ ಏನಪ್ಪ ಅಂದ್ರೆ ಸರ್ಕಾರ ಕಾರ್ಯವಾಗಿ ಕರ್ನಾಟಕದವರಾದ ದತ್ತಾತ್ರೇಯ ಹೊಸಬಾಳೆ ಇದ್ದಾರೆ ಮತ್ತು ಸಂಘದ ಶಾಖೆಗಳಲ್ಲಿ ಭಾಗವ ಧ್ವಜ ಹಾರಿಸಲಾಗುತ್ತದೆ, ಆದರೆ ತ್ರಿವರ್ಣ ಧ್ವಜ ಹಾರಿಸಲಿಲ್ಲ. 2002ರಿಂದ ಸಂಘ ಕಾರ್ಯಾಲಯಗಳಲ್ಲಿ ತ್ರಿವರ್ಣ ಧ್ವಜ ಹಾರಿಸಲು ಅವಕಾಶ ನೀಡಲಾಯಿತು. 4ನೇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು 1948ರಲ್ಲಿ 1975ರಲ್ಲಿ ಹಾಗೂ 1992ರಲ್ಲಿ ಕೇಂದ್ರ ಸರ್ಕಾರ ನಿಷೇಧಿಸಿತ್ತು. 5ನೇದು ಬಿಳಿ ಅಂಗಿ ಕಾಕಿ ಚಡ್ಡಿಯನ್ನು ತನ್ನ ಏನಪ್ಪ ಅಂದ್ರೆ ಗಣವೇಶ ಎಂದು ನಿರ್ಧರಿಸಿ ಅದನ್ನೇ ಸಮವಸ್ತ್ರವಾಗಿ ಬಳಸುತ್ತಿತ್ತು. 2016ರಲ್ಲಿ ಈ ಸಮವಸ್ತ್ರದಲ್ಲಿ ಅಲ್ಪ ಆಗಿರ್ತಕ್ಕಂಥ ಬದಲಾವಣೆಯನ್ನು ತಂದು ಕಾಕಿ ಚಡ್ಡಿಯ ಬದಲು ಕಾಕಿ ಪ್ಯಾಂಟ್ ಅನ್ನು ಏನ್ ಮಾಡಿದ್ರಪ್ಪ ಅಂದ್ರೆ ಇವರು ಬಳಸಲು ಪ್ರಾರಂಭಿಸಲಾಗಿದೆ. ಇಲ್ಲಿ ನೋಡ್ಬೋದು ಅಷ್ಟು ಹೇಳಿಕೆ ಸರಿಯಾಗಿದೆ, ನಾನು ಓದಿದ್ನಲ್ಲ. ಹಾಗಾಗಿ ಇಲ್ಲಿ ಏನಪ್ಪಾ ಅಂದ್ರೆ 1ರಿಂದ 5ನೇ ತನಕ ಎಲ್ಲವೂ ಸರಿಯಾಗಿದೆ. ಇಲ್ಲಿ ಆಪ್ಷನ್ ಸಿ ಇದೆಯಲ್ಲ ಅದನ್ನ ಹಾಕ್ಬೇಕು. ಇಲ್ಲಿ ನೋಡು ಜನರಲ್ ಸ್ಟಡಿಯಲ್ಲಿ ಏನಪ್ಪ ಹೊಂದಾಣಿಕೆ ಅಂದ್ರೆ ಏನಪ್ಪ ಅಂದ್ರೆ ಸರಿ ಹೊಂದಿಸುವ ಆಗಿರ್ತಕ್ಕಂಥ ಗುಂಪು ಕೊಟ್ಟಿದ್ದಾರೆ. ಇಲ್ಲಿ ಎ ಪಟ್ಟಿ ಮತ್ತು ಬಿ ಪಟ್ಟಿ ಅಂತ ನಾವು ನೋಡ್ಬೋದು. ಇಲ್ಲಿ ಗೋರ್ಬೇಚವಾಗಿರ್ಬೋದು ಇಲ್ಲಿ ಕೊಟ್ಟಿದ್ದಾರೆ 1ನೇದು. ಇದಕ್ಕೆ ಯಾವ್ದು ಆಗಿರುತ್ತೆ ಈ ಸೈಡ್ ಬಿ ಸೈಡ್ ಅನ್ನೋದಾದ್ರೆ ನಾವು ನೋಡ್ಬೋದು ಗ್ಲಾಸ್ಡ್ ಸ್ಟೋನ್ ಐತಲ್ಲ ಇದು ಸರಿಯಾಗಿರ್ತಕ್ಕಂಥದ್ದು. ಮತ್ತು ಜೋಸೆಫ್ ಸ್ಟಾಲಿನ್ ಅನ್ನೋನು ಏನಪ್ಪ ಅಂತ ಅನ್ನೋದಾದ್ರೆ ಯಾರಪ್ಪ ಅಂದ್ರೆ ಇವರು ಪಂಚವಾರ್ಷಿಕ ಯೋಜನೆ ಸ್ಥಾಪನೆ ಮಾಡಿದವರು. ಮತ್ತು ಅಡಾಲ್ಫ್ ಹಿಟ್ಲರ್ ಅಂದ್ರೆ ನಾಜಿ ಪಕ್ಷವನ್ನು ಸ್ಥಾಪನೆ ಮಾಡಿದ್ರು. ಮುಸೋಲಿನಿ ಅನ್ನೋನು ರಾಷ್ಟ್ರೀಯ ಫ್ಯಾಸಿಸ್ಟ್ ಪಕ್ಷವನ್ನು ಸ್ಥಾಪನೆ ಮಾಡಿದರು. ಹಾಗಾಗಿ ಇಲ್ಲಿ ಆಪ್ಷನ್ 1 ಸರಿಯಾಗಿರ್ತಕ್ಕಂಥ ಎಲ್ಲವಕ್ಕೂ ಸರಿಯಾಗಿದೆ. ಹಾಗಾಗಿ ಇಲ್ಲಿ ಆಪ್ಷನ್ ಎ ಸರಿಯಾಗಿ ಹಾಕ್ಬೇಕಾಗುತ್ತದೆ. ಹಾಗಾದ್ರೆ ಮತ್ತೆ ನೋಡೋಣ ನೆಕ್ಸ್ಟ್ ಕ್ವಶನ್ ಏನಿದೆ ಅನ್ನೋದಾದ್ರೆ ಇಲ್ಲಿ ಹೇಳಿಕೆಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ, ನಾವು ನೋಡ್ಬೇಕು, ಎಲ್ಲವನ್ನು ಓದಬೇಕಾಗುತ್ತದೆ. ಇತಿಹಾಸದಲ್ಲಿ ದೊಂಡಿಯವಾಗುವ ಹೋರಾಟವನ್ನು ಲಾರ್ಡ್ ವೆಲ್ಲೆಸ್ಲಿ ಅಂತ್ಯ ಆಡಲು ನಿರ್ಧರಿಸಿ ಕಾರ್ಯಾಚರಣೆಗೆ ಇಳಿದಿದ್ದ. 2ನೇದು ವೀರರಾಣಿ ಚೆನ್ನಮ್ಮಳನ್ನು ಎದುರಿಸಲು ಲೆಫ್ಟಿನೆಂಟ್ ಕರ್ನಲ್ ಡಿಗನ್ನನ್ನು ನೇತೃತ್ವದಲ್ಲಿ ಸೈನ್ಯ ಕಿತ್ತೂರನ್ನು ಮುತ್ತಿಗೆ ಹಾಕಿತ್ತು. 3ನೇದು ಕೊಡಗಿನ ಬಂಡಾಯ ಹತ್ತಿಕ್ಕಲು ಪುಟ್ಟಬಸಪ್ಪ ಆಗಿರ್ಬೋದು, ಲಕ್ಷ್ಮಪ್ಪ ಆಗಿರ್ಬೋದು, ಬಂಗರಸ, ಕೆಂದಬಾಡಿ ರಾಮಯ್ಯ ಗೌಡ ಮೊದಲಾದರೂ ಏನಾದ ಗಲ್ಲಿಗೇರಿಸಲಾಯಿತು. 4ನೇದು ಯಾದಗಿರಿ ಸಮೀಪದ ಸುರಪುರದ ಸಂಸ್ಥಾನದ ಮೇಲೆ ಹಿಡಿತ ಸಾಧಿಸಲು ಬ್ರಿಟಿಷ್ ಮೋಡಸ್ ಟೇಲರ್ ಎಂಬ ರಾಜಕೀಯ ಏಜೆಂಟ್ ಅನ್ನು ಸ್ಥಾಪಿಸುವಲ್ಲಿ ಇರಿಸುತ್ತಿತ್ತು ಅನ್ನೋದು ಇಲ್ಲಿ ಆಗಿರತಕ್ಕಂಥ ಹೇಳಿಕೆ. ನಾವು ನೋಡ್ಬೋದು ಇಲ್ಲಿ ಹೇಳಿದ್ನಲ್ಲ ಎಲ್ಲ ಹೇಳಿಕೆಗಳು ಸರಿಯಾಗಿವೆ. ಹಾಗಾಗಿ ಇಲ್ಲಿ ಉತ್ತರ ಸಂಕೇತಗಳಲ್ಲಿ ಏನಪ್ಪ ಅಂದ್ರೆ ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾಗಿವೆ, ಆಪ್ಷನ್ ಏನೇ ಇದೆ ನೋಡಿ ಇದನ್ನ ಹಾಕ್ಬೇಕಾಗುತ್ತದೆ. ಇದು ಪ್ರಮುಖವಾಗಿರ್ತಕ್ಕಂಥ ಜನರಲ್ ಸ್ಟಡಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಇವತ್ತಿನ ವಿಡಿಯೋದಲ್ಲಿ ಲಿಸ್ಟ್ ಮಾಡ್ತೀನಿ. ನಾನು ಡೈಲಿ ಆಗಿರ್ತಕ್ಕಂಥ ಎಲ್ಲ ಸಬ್ಜೆಕ್ಟ್ ಅಂದರೆ ಜನರಲ್ ಸ್ಟಡಿ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಮತ್ತು ಸಮಾಜ ವಿಜ್ಞಾನ ಆಗಿರ್ಬೋದು, ಮತ್ತು ಸಾಮಾನ್ಯ ವಿಜ್ಞಾನ ಆಗಿರ್ಬೋದು, ಮತ್ತು ಹಲವಾರು ರೀತಿಯಾಗಿರ್ತಕ್ಕಂತಹ MCQ ಅನ್ನು ಮಾಡ್ತಾ ಹೋಗಿದ್ದೀನಿ. ಯಾರ್ಯಾರು ಟೀಚರ್ಸ್ ಎಕ್ಸಾಮ್ಗೆ ಓದ್ತಿದ್ರು ಮತ್ತು PCPS ಆಗಿರ್ಬೋದು, ಮತ್ತು ಏನಪ್ಪ ಅಂದರೆ ಜನರಲ್ ಸ್ಟಡಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಯಾವುದೇ ಎಕ್ಸಾಮ್ನಲ್ಲಿ ಒಂದು ಕಾಮನ್ ಆಗಿ ಎಲ್ಲ ಇದ್ದೇ ಇರುತ್ತೆ. ಹಾಗಾಗಿ ಯಾರ್ಯಾರು ಈ ಹೊಸದಾಗಿ ಈ ವಿಡಿಯೋನ ನೋಡ್ತಿದ್ರು ಅವರು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಮುಂದಿನ ವಿಡಿಯೋಕ್ಕೆ ಅಪ್ಡೇಟ್ಗಾಗಿ ಎಲ್ಲ ವಿಷಯಗಳನ್ನು ನಾನು ಏನು ಮಾಡ್ತೀನಪ್ಪ ಅಂದರೆ ಈ ವಿಡಿಯೋದಲ್ಲಿ ಉಚಿತವಾಗಿ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಎಲ್ಲ ಸ್ಪರ್ಧಾ ಆಕಾಂಕ್ಷಿಗಳು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಮತ್ತು ಲೈಕ್ ಮಾಡಿ. ನಿಮಗೇನಾದರೂ ನಿಮ್ಮ ಸ್ನೇಹಿತರು ಕೂಡ ಇದ್ದರೆ ಇದನ್ನು ವಿಡಿಯೋವನ್ನು ಶೇರ್ ಮಾಡಿ. ಹಾಗಾಗಿ ಮತ್ತು ಏನಪ್ಪ ಅಂದರೆ ನಿಮ್ಗೇನಾದರೂ ಎಕ್ಸಾಮಿಂದು ಆಗಿರ್ಬೋದು, ಕ್ವಶನ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ಗಳನ್ನು ಹಾಕಿ. ನಾನು ನಿಮಗೆ ಡೌಟ್ ಇದ್ದರೆ ನಾನು ಅದಕ್ಕೆ ತಕ್ಷಣ ರೀತಿಯಾಗಿರ್ತಕ್ಕಂತಹ ನಾನು ರಿಪ್ಲೈ ಮಾಡ್ತೀನಿ ಆನ್ಸರು. ಹಾಗಾಗಿ ನಾನು ಮುಂದಿನ ವಿಡಿಯೋದಲ್ಲಿ ಬೇರೆ ವಿಷಯದೊಂದಿಗೆ ಬರ್ತೀನಿ. ಧನ್ಯವಾದಗಳು.